ಐತಿಹಾಸಿಕ ಲಕ್ಕುಂಡಿ ಗ್ರಾಮದಲ್ಲಿ ಉತ್ಖನನ ಕಾರ್ಯ ನಡೀತಾ ಇದೆ. ಕೋಟೆ ವೀರಭದ್ರೇಶ್ವರ ಮುಂಭಾಗದಲ್ಲಿ ನಾವಿಲ್ಲಿ ದೃಶ್ಯದಲ್ಲಿ ಕೂಡ ನೋಡ್ತಾ ಇರ್ಬೋದು. ಕೋಟೆ ವೀರಭದ್ರೇಶ್ವರ ದೇವಸ್ಥಾನ ಮುಂಭಾಗ ಇದೆ. ಆ ಮುಂಭಾಗದಿಂದ ಹಿಡಿದು ಸಿದ್ದರಬಾವಿ ಅಂತಿದೆ. ಆ ಸಿದ್ದರಬಾವಿಯಲ್ಲಿ 10x10 ನಲ್ಲಿ ಇವಾಗ ಉತ್ಖನನ ಕಾರ್ಯ ಭರದಿಂದ ಸಾಗ್ತಾ ಇದೆ. ಸುಮಾರು 9 ರಿಂದ 10 ಅಡಿಯಷ್ಟು ಇವಾಗ ಮಣ್ಣನ್ನು ಅಗೆದಿದ್ದಾರೆ. ಈವರೆಗೂ ಕೂಡ ಸಾಕಷ್ಟು ಪ್ರಾಚ್ಯಾವಶೇಷ ವಸ್ತುಗಳು ಕೂಡ ಇಲ್ಲಿ ಸಿಕ್ಕಿದ್ದಾವೆ. ಏನು 42ಕ್ಕೂ ಹೆಚ್ಚು ವಿವಿಧ ಬಗೆಯ ಪ್ರಾಚ್ಯಾವಶೇಷಗಳು ಇಲ್ಲಿ ಸಿಕ್ಕಿದ್ದು ಪುರಾತತ್ವ ಇಲಾಖೆ ಅಧಿಕಾರಿಗಳು ಕೂಡ ವಶಕ್ಕೆ ಪಡೆದುಕೊಂಡಿದ್ದಾರೆ. ನಾವಿಲ್ಲಿ ನೋಡ್ತಾ ಇರ್ಬೋದು, ರಿಪಬ್ಲಿಕ್ ಕನ್ನಡ ಗ್ರೌಂಡ್ ರಿಪೋರ್ಟ್ ಮಾಡ್ತಾ ಇತ್ತು. ಈ ದೃಶ್ಯಗಳನ್ನು ಕೂಡ ಸೆರೆ ಹಿಡಿತಾ ಇದ್ದೇವೆ. ಈ ಒಂದು ಮನಮೋಹಕ ದೃಶ್ಯಗಳು ಕೂಡ ಅಂತ ಹೇಳ್ಬೋದು. ಯಾಕಂತಂದ್ರೆ ಈ ಟಾಪ್ ನಲ್ಲಿ ನಾವು ಇದನ್ನು ತೋರಿಸುವ ಪ್ರಯತ್ನ ಮಾಡ್ತಾ ಇದ್ದೇವೆ. ಏನು ಕೋಟೆ ವೀರಭದ್ರೇಶ್ವರ ದೇವಸ್ಥಾನ ಏನಿದೆ, ಇದು ಒಂದು ಪುರಾತನ ದೇವಸ್ಥಾನ. ಆ ದೇವಸ್ಥಾನ ಮುಂಭಾಗದಲ್ಲಿ 10x10 ಅಡಿಯಲ್ಲಿ ಈ ರೀತಿ ಉತ್ಖನನ ಕಾರ್ಯ ನಡೀತಾ ಇದೆ. ಅದರ ಮುಂಭಾಗದಲ್ಲಿ ಇಲ್ಲಿ ನಾವು ನೋಡ್ತಾ ಇರ್ಬೋದು, ಇದು ಸಿದ್ದರಬಾವಿ ಮತ್ತು ಕೋಟೆ ವೀರಭದ್ರೇಶ್ವರ ದೇವಸ್ಥಾನ ಮುಂಭಾಗದಲ್ಲಿ ಈ ಒಂದು ಉತ್ಖನನ ಕಾರ್ಯ ನಡೀತಾ ಇದೆ. ಸುಮಾರು ಪ್ರತಿನಿತ್ಯನೂ ಕೂಡ 35ಕ್ಕೂ ಹೆಚ್ಚು ಕೂಲಿ ಕಾರ್ಮಿಕರು ಮತ್ತು ಪುರಾತತ್ವ ಇಲಾಖೆ ಅಧಿಕಾರಿಗಳು ಇಲ್ಲಿ ಉತ್ಖನನ ಕಾರ್ಯದಲ್ಲಿ ಭಾಗಿಯಾಗಿರ್ತಾರೆ ಮತ್ತು ಅಲ್ಲಿ ಸಿಕ್ಕಂತ ಎಲ್ಲ ವಸ್ತುಗಳನ್ನು ಕೂಡ ವಶಕ್ಕೆ ಪಡೆದು ಅವನು ಪುರಾತತ್ವ ಇಲಾಖೆ ಅಧಿಕಾರಿಗಳ ಗಮನಕ್ಕೆ ತರುತ್ತಾರೆ. ಆದರೆ ಈವರೆಗೂ ಕೂಡ ಸಾಕಷ್ಟು ಪ್ರಾಚೀನ ವಸ್ತುಗಳು ಕೂಡ ಅವಶೇಷಗಳು ಕೂಡ ಇಲ್ಲಿ ಸಿಕ್ಕಿದ್ದಾವೆ. ಮೊದಲನೆಯದಾಗಿ ಪ್ರಮುಖವಾಗಿ ಪಾಣಿಪೀಠ ಪತ್ತೆಯಾಗಿತ್ತು. ಅದು ಶಿವನ ಪಾಣಿಪೀಠ ಅಂತ ಹೇಳಲಾಗ್ತಾ. ಆದರೆ ಮುಂದಿನ ದಿನಗಳಲ್ಲಿ ಅದನ್ನು ಉಲ್ಲೇಖ ಮಾಡಿದಾಗ, ಅದರ ವಿಶೇಷ ತನಿಖೆ ಮಾಡಿದಾಗ ಅದು ಇಲ್ಲ, ಅದು ವೈಷ್ಣವ ಅಂದರೆ ವಿಷ್ಣುವಿನಿಗೆ ಸೇರಿದಂತೆ. ಅದೇ ರೀತಿಯಾಗಿ ಒಂದು ನಾಗಮೂರ್ತಿ ಕೂಡ ಇಲ್ಲಿ ಪತ್ತೆಯಾಗಿತ್ತು. ಅದರ ಬಗ್ಗೆನೂ ಕೂಡ ಸಾಕಷ್ಟು ಕುತೂಹಲ ಎಡೆ ಮಾಡಿಕೊಡ್ತಾ ಇದೆ. ಇವಾಗ ಸಾಕಷ್ಟು ಬಿಲ್ಲೆಗಳು ಪತ್ತೆಯಾಗಿದ್ದಾವೆ. ಪಂಚ ಹವಳಗಳು ಕೂಡ ಇಲ್ಲಿ ಪತ್ತೆಯಾಗಿದ್ದಾವೆ. ಪಚ್ಚೆಕಲ್ಲು ಕೂಡ ಪತ್ತೆಯಾಗಿದೆ. ಈ ರೀತಿ ಉತ್ಖನನ ಕಾರ್ಯ ಭರದಿಂದ ಸಾಗಿದೆ. ಇವಾಗ 9 ದಿನಗಳ ಕಳೀತಾ ಬಂತು. 9 ದಿನಗಳವರೆಗೂ ಕೂಡ 9 ರಿಂದ 10 ಅಡಿಯಷ್ಟು ಇವಾಗ ಪೂರ್ಣವಾಗಿ ಉತ್ಖನನ ಕಾರ್ಯ ಮುಗಿದಿದೆ. ನಂತರ ಇವಾಗ ಇನ್ನೂ ಹೆಚ್ಚಿನ ಉತ್ಖನನ ಕಾರ್ಯ ಮಾಡಿದಾಗ ಲಕ್ಕುಂಡಿಯ ನೈಜ ಚಿತ್ರಣ, ಅಂದರೆ ಲಕ್ಕುಂಡಿಯಲ್ಲಿ ಯಾವ ಯಾವ ಪ್ರಾಚ್ಯ ವಸ್ತುಗಳು ಸಿಗಬಹುದು ಅನ್ನೋದು ಕೂಡ ಸಾಕಷ್ಟು ಕುತೂಹಲಕ್ಕೆ ಎಡೆ ಮಾಡಿಕೊಡ್ತಾ ಇದೆ. ಈ ಒಂದು ಉತ್ಖನನ ಕಾರ್ಯದಲ್ಲಿ ಸಾಕಷ್ಟು ಪ್ರಾಚ್ಯ ವಸ್ತುಗಳು ಈವರೆಗೆ ಲಭ್ಯವಾಗ್ತಾ ಇದ್ದಾವೆ. ಅವು ಎಲ್ಲ ವಸ್ತುಗಳನ್ನು ಕೂಡ ವಶಕ್ಕೆ ಪಡೆದು ಅದರ ಹಿನ್ನೆಲೆಯನ್ನು ಕೂಡ ಶೋಧನೆ ಮಾಡಲು ಪುರಾತತ್ವ ಇಲಾಖೆ ಮುಂದಾಗಿದೆ ಅಂತಲೇ ಹೇಳ್ಬೋದು. ಕ್ಯಾಮ್ರಾಮ್ಯಾನ್ ಮಂಜುನಾಥ್ ಜೊತೆ ಮಂಜು ಪತ್ತಾರ್, ರಿಪಬ್ಲಿಕ್ ಕನ್ನಡ, ಗದಗ್. ಐತಿಹಾಸಿಕ ಲಕ್ಕುಂಡಿ ಗ್ರಾಮದಲ್ಲಿ ಉತ್ಖನನ ಕಾರ್ಯ ನಡೀತಾ ಇದೆ. ಕೋಟೆ ವೀರಭದ್ರೇಶ್ವರ ಮುಂಭಾಗದಲ್ಲಿ ನಾವಿಲ್ಲಿ ದೃಶ್ಯದಲ್ಲಿ ಕೂಡ ನೋಡ್ತಾ ಇರ್ಬೋದು. ಕೋಟೆ ವೀರಭದ್ರೇಶ್ವರ ದೇವಸ್ಥಾನ ಮುಂಭಾಗ ಇದೆ. ಆ ಮುಂಭಾಗದಿಂದ ಹಿಡಿದು ಸಿದ್ದರಬಾವಿ ಅಂತಿದೆ. ಆ ಸಿದ್ದರಬಾವಿಯಲ್ಲಿ 10x10 ನಲ್ಲಿ ಇವಾಗ ಉತ್ಖನನ ಕಾರ್ಯ ಭರದಿಂದ ಸಾಗ್ತಾ ಇದೆ. ಸುಮಾರು 9 ರಿಂದ 10 ಅಡಿಯಷ್ಟು ಇವಾಗ ಮಣ್ಣನ್ನು ಅಗೆದಿದ್ದಾರೆ. ಈವರೆಗೂ ಕೂಡ ಸಾಕಷ್ಟು ಪ್ರಾಚ್ಯಾವಶೇಷ ವಸ್ತುಗಳು ಕೂಡ ಇಲ್ಲಿ ಸಿಕ್ಕಿದ್ದಾವೆ. ಏನು 42ಕ್ಕೂ ಹೆಚ್ಚು ವಿವಿಧ ಬಗೆಯ ಪ್ರಾಚ್ಯಾವಶೇಷಗಳು ಇಲ್ಲಿ ಸಿಕ್ಕಿದ್ದು ಪುರಾತತ್ವ ಇಲಾಖೆ ಅಧಿಕಾರಿಗಳು ಕೂಡ ವಶಕ್ಕೆ ಪಡೆದುಕೊಂಡಿದ್ದಾರೆ. ನಾವಿಲ್ಲಿ ನೋಡ್ತಾ ಇರ್ಬೋದು, ರಿಪಬ್ಲಿಕ್ ಕನ್ನಡ ಗ್ರೌಂಡ್ ರಿಪೋರ್ಟ್ ಮಾಡ್ತಾ ಇತ್ತು. ಈ ದೃಶ್ಯಗಳನ್ನು ಕೂಡ ಸೆರೆ ಹಿಡಿತಾ ಇದ್ದೇವೆ. ಈ ಒಂದು ಮನಮೋಹಕ ದೃಶ್ಯಗಳು ಕೂಡ ಅಂತ ಹೇಳ್ಬೋದು. ಯಾಕಂತಂದ್ರೆ ಈ ಟಾಪ್ ನಲ್ಲಿ ನಾವು ಇದನ್ನು ತೋರಿಸುವ ಪ್ರಯತ್ನ ಮಾಡ್ತಾ ಇದ್ದೇವೆ. ಏನು ಕೋಟೆ ವೀರಭದ್ರೇಶ್ವರ ದೇವಸ್ಥಾನ ಏನಿದೆ, ಇದು ಒಂದು ಪುರಾತನ ದೇವಸ್ಥಾನ. ಆ ದೇವಸ್ಥಾನ ಮುಂಭಾಗದಲ್ಲಿ 10x10 ಅಡಿಯಲ್ಲಿ ಈ ರೀತಿ ಉತ್ಖನನ ಕಾರ್ಯ ನಡೀತಾ ಇದೆ. ಅದರ ಮುಂಭಾಗದಲ್ಲಿ ಇಲ್ಲಿ ನಾವು ನೋಡ್ತಾ ಇರ್ಬೋದು, ಇದು ಸಿದ್ದರಬಾವಿ ಮತ್ತು ಕೋಟೆ ವೀರಭದ್ರೇಶ್ವರ ದೇವಸ್ಥಾನ ಮುಂಭಾಗದಲ್ಲಿ ಈ ಒಂದು ಉತ್ಖನನ ಕಾರ್ಯ ನಡೀತಾ ಇದೆ. ಸುಮಾರು ಪ್ರತಿನಿತ್ಯನೂ ಕೂಡ 35ಕ್ಕೂ ಹೆಚ್ಚು ಕೂಲಿ ಕಾರ್ಮಿಕರು ಮತ್ತು ಪುರಾತತ್ವ ಇಲಾಖೆ ಅಧಿಕಾರಿಗಳು ಇಲ್ಲಿ ಉತ್ಖನನ ಕಾರ್ಯದಲ್ಲಿ ಭಾಗಿಯಾಗಿರ್ತಾರೆ ಮತ್ತು ಅಲ್ಲಿ ಸಿಕ್ಕಂತ ಎಲ್ಲ ವಸ್ತುಗಳನ್ನು ಕೂಡ ವಶಕ್ಕೆ ಪಡೆದು ಅವನು ಪುರಾತತ್ವ ಇಲಾಖೆ ಅಧಿಕಾರಿಗಳ ಗಮನಕ್ಕೆ ತರುತ್ತಾರೆ. ಆದರೆ ಈವರೆಗೂ ಕೂಡ ಸಾಕಷ್ಟು ಪ್ರಾಚೀನ ವಸ್ತುಗಳು ಕೂಡ ಅವಶೇಷಗಳು ಕೂಡ ಇಲ್ಲಿ ಸಿಕ್ಕಿದ್ದಾವೆ. ಮೊದಲನೆಯದಾಗಿ ಪ್ರಮುಖವಾಗಿ ಪಾಣಿಪೀಠ ಪತ್ತೆಯಾಗಿತ್ತು. ಅದು ಶಿವನ ಪಾಣಿಪೀಠ ಅಂತ ಹೇಳಲಾಗ್ತಾ. ಆದರೆ ಮುಂದಿನ ದಿನಗಳಲ್ಲಿ ಅದನ್ನು ಉಲ್ಲೇಖ ಮಾಡಿದಾಗ, ಅದರ ವಿಶೇಷ ತನಿಖೆ ಮಾಡಿದಾಗ ಅದು ಇಲ್ಲ, ಅದು ವೈಷ್ಣವ ಅಂದರೆ ವಿಷ್ಣುವಿನಿಗೆ ಸೇರಿದಂತೆ. ಅದೇ ರೀತಿಯಾಗಿ ಒಂದು ನಾಗಮೂರ್ತಿ ಕೂಡ ಇಲ್ಲಿ ಪತ್ತೆಯಾಗಿತ್ತು. ಅದರ ಬಗ್ಗೆನೂ ಕೂಡ ಸಾಕಷ್ಟು ಕುತೂಹಲ ಎಡೆ ಮಾಡಿಕೊಡ್ತಾ ಇದೆ. ಇವಾಗ ಸಾಕಷ್ಟು ಬಿಲ್ಲೆಗಳು ಪತ್ತೆಯಾಗಿದ್ದಾವೆ. ಪಂಚ ಹವಳಗಳು ಕೂಡ ಇಲ್ಲಿ ಪತ್ತೆಯಾಗಿದ್ದಾವೆ. ಪಚ್ಚೆಕಲ್ಲು ಕೂಡ ಪತ್ತೆಯಾಗಿದೆ. ಈ ರೀತಿ ಉತ್ಖನನ ಕಾರ್ಯ ಭರದಿಂದ ಸಾಗಿದೆ. ಇವಾಗ 9 ದಿನಗಳ ಕಳೀತಾ ಬಂತು. 9 ದಿನಗಳವರೆಗೂ ಕೂಡ 9 ರಿಂದ 10
ಅಡಿಯಷ್ಟು ಇವಾಗ ಪೂರ್ಣವಾಗಿ ಉತ್ಖನನ ಕಾರ್ಯ ಮುಗಿದಿದೆ. ನಂತರ ಇವಾಗ ಇನ್ನೂ ಹೆಚ್ಚಿನ ಉತ್ಖನನ ಕಾರ್ಯ ಮಾಡಿದಾಗ ಲಕ್ಕುಂಡಿಯ ನೈಜ ಚಿತ್ರಣ ಅಂದರೆ ಲಕ್ಕುಂಡಿಯಲ್ಲಿ ಯಾವ ಯಾವ ಪ್ರಾಚ್ಯ ವಸ್ತುಗಳು ಸಿಗಬಹುದು ಅನ್ನೋದು ಕೂಡ ಸಾಕಷ್ಟು ಕುತೂಹಲಕ್ಕೆ ಎಡೆ ಮಾಡಿಕೊಡ್ತಾ ಇದೆ. ಈ ಒಂದು ಉತ್ಖನನ ಕಾರ್ಯದಲ್ಲಿ ಸಾಕಷ್ಟು ಪ್ರಾಚ್ಯ ವಸ್ತುಗಳು ಈವರೆಗೆ ಲಭ್ಯವಾಗ್ತಾ ಇದ್ದಾವೆ. ಅವು ಎಲ್ಲ ವಸ್ತುಗಳನ್ನು ಕೂಡ ವಶಕ್ಕೆ ಪಡೆದು ಅದರ ಹಿನ್ನೆಲೆಯನ್ನು ಕೂಡ ಶೋಧನೆ ಮಾಡಲು ಪುರಾತತ್ವ ಇಲಾಖೆ ಮುಂದಾಗಿದೆ ಅಂತಲೇ ಹೇಳ್ಬೋದು. ಕ್ಯಾಮ್ರಾಮ್ಯಾನ್ ಮಂಜುನಾಥ್ ಜೊತೆ ಮಂಜು ಪತ್ತಾರ್, ರಿಪಬ್ಲಿಕ್ ಕನ್ನಡ, ಗದಗ್. ಐತಿಹಾಸಿಕ ಲಕ್ಕುಂಡಿ ಗ್ರಾಮದಲ್ಲಿ ಉತ್ಖನನ ಕಾರ್ಯ ನಡೀತಾ ಇದೆ. ಕೋಟೆ ವೀರಭದ್ರೇಶ್ವರ ಮುಂಭಾಗದಲ್ಲಿ ನಾವಿಲ್ಲಿ ದೃಶ್ಯದಲ್ಲಿ ಕೂಡ ನೋಡ್ತಾ ಇರ್ಬೋದು. ಕೋಟೆ ವೀರಭದ್ರೇಶ್ವರ ದೇವಸ್ಥಾನ ಮುಂಭಾಗ ಇದೆ. ಆ ಮುಂಭಾಗದಿಂದ ಹಿಡಿದು ಸಿದ್ದರಬಾವಿ ಏನಂತಿದೆ, ಆ ಸಿದ್ದರಬಾವಿಯಲ್ಲಿ 10x10ನಲ್ಲಿ ಇವಾಗ ಉತ್ಖನನ ಕಾರ್ಯ ಭರದಿಂದ ಸಾಗ್ತಾ ಇದೆ. ಸುಮಾರು 9 ರಿಂದ 10 ಅಡಿಯಷ್ಟು ಇವಾಗ ಮಣ್ಣನ್ನು ಅಗೆದಿದ್ದಾರೆ. ಈವರೆಗೂ ಕೂಡ ಸಾಕಷ್ಟು ಪ್ರಾಚ್ಯಾವಶೇಷ ವಸ್ತುಗಳು ಕೂಡ ಇಲ್ಲಿ ಸಿಕ್ಕಿದ್ದಾವೆ. 42ಕ್ಕೂ ಹೆಚ್ಚು ವಿವಿಧ ಬಗೆಯ ಪ್ರಾಚ್ಯಾವಶೇಷಗಳು ಇಲ್ಲಿ ಸಿಕ್ಕಿದ್ದು ಪುರಾತತ್ವ ಇಲಾಖೆ ಅಧಿಕಾರಿಗಳು ಕೂಡ ವಶಕ್ಕೆ ಪಡೆದುಕೊಂಡಿದ್ದಾರೆ. ನಾವಿಲ್ಲಿ ನೋಡ್ತಾ ಇರ್ಬೋದು, ರಿಪಬ್ಲಿಕ್ ಕನ್ನಡ ಗ್ರೌಂಡ್ ರಿಪೋರ್ಟ್ ಮಾಡ್ತಾ ಇತ್ತು. ಈ ದೃಶ್ಯಗಳನ್ನು ಕೂಡ ಸೆರೆ ಹಿಡಿತಾ ಇದ್ದೇವೆ. ಈ ಒಂದು ಮನಮೋಹಕ ದೃಶ್ಯಗಳು ಕೂಡ ಅಂತ ಹೇಳ್ಬೋದು. ಯಾಕಂತಂದ್ರೆ ಈ ಟಾಪ್ ಆ್ಯಂಗಲ್ನಲ್ಲಿ ನಾವು ಇದನ್ನು ತೋರಿಸುವ ಪ್ರಯತ್ನ ಮಾಡ್ತಾ ಇದ್ದೇವೆ. ಕೋಟೆ ವೀರಭದ್ರೇಶ್ವರ ದೇವಸ್ಥಾನ ಏನಿದೆ, ಇದೊಂದು ಪುರಾತನ ದೇವಸ್ಥಾನ. ಆ ದೇವಸ್ಥಾನ ಮುಂಭಾಗದಲ್ಲಿ 10x10 ಅಡಿಯಲ್ಲಿ ಈ ರೀತಿ ಉತ್ಖನನ ಕಾರ್ಯ ನಡೀತಾ ಇದೆ. ಅದರ ಮುಂಭಾಗದಲ್ಲಿ ಇಲ್ಲಿ ನಾವು ನೋಡ್ತಾ ಇರ್ಬೋದು, ಇದು ಸಿದ್ದರಬಾವಿ ಮತ್ತು ಕೋಟೆ ವೀರಭದ್ರೇಶ್ವರ ದೇವಸ್ಥಾನ ಮುಂಭಾಗದಲ್ಲಿ ಈ ಒಂದು ಉತ್ಖನನ ಕಾರ್ಯ ನಡೀತಾ ಇದೆ. ಸುಮಾರು ಪ್ರತಿನಿತ್ಯನೂ ಕೂಡ 35ಕ್ಕೂ ಹೆಚ್ಚು ಕೂಲಿ ಕಾರ್ಮಿಕರು ಮತ್ತು ಪುರಾತತ್ವ ಇಲಾಖೆ ಅಧಿಕಾರಿಗಳು ಇಲ್ಲಿ ಉತ್ಖನನ ಕಾರ್ಯದಲ್ಲಿ ಭಾಗಿಯಾಗಿರ್ತಾರೆ ಮತ್ತು ಅಲ್ಲಿ ಸಿಕ್ಕಂಥ ಎಲ್ಲ ವಸ್ತುಗಳನ್ನು ಕೂಡ ವಶಕ್ಕೆ ಪಡೆದು ಅವನು ಪುರಾತತ್ವ ಇಲಾಖೆ ಅಧಿಕಾರಿಗಳ ಗಮನಕ್ಕೆ ತರುತ್ತಾರೆ. ಆದರೆ ಈವರೆಗೂ ಕೂಡ ಸಾಕಷ್ಟು ಪ್ರಾಚೀನ ವಸ್ತುಗಳು ಕೂಡ ಅವಶೇಷಗಳು ಕೂಡ ಇಲ್ಲಿ ಸಿಕ್ಕಿದ್ದಾವೆ. ಮೊದಲನೆಯದಾಗಿ ಪ್ರಮುಖವಾಗಿ ಪಾಣಿಪೀಠ ಪತ್ತೆಯಾಗಿತ್ತು. ಅದು ಶಿವನ ಪಾಣಿಪೀಠ ಅಂತ ಹೇಳಲಾಗ್ತಾ ಇತ್ತು. ಆದರೆ ಮುಂದಿನ ದಿನಗಳಲ್ಲಿ ಅದನ್ನು ಉಲ್ಲೇಖ ಮಾಡಿದಾಗ, ಅದರ ವಿಶೇಷ ತನಿಖೆ ಮಾಡಿದಾಗ ಅದು ವೈಷ್ಣವ ಅಂದರೆ ವಿಷ್ಣುವಿನಿಗೆ ಸೇರಿದಂಥ ಅದೇ ರೀತಿಯಾಗಿ ಒಂದು ನಾಗಮೂರ್ತಿ ಕೂಡ ಇಲ್ಲಿ ಪತ್ತೆಯಾಗಿತ್ತು. ಅದರ ಬಗ್ಗೆಯೂ ಕೂಡ ಸಾಕಷ್ಟು ಕುತೂಹಲ ಎಡೆ ಮಾಡಿಕೊಡ್ತಾ ಇದೆ. ಇವಾಗ ಸಾಕಷ್ಟು ಬಿಲ್ಲೆಗಳು ಪತ್ತೆಯಾಗಿದ್ದಾವೆ. ಪಂಚ ಹವಳಗಳು ಕೂಡ ಇಲ್ಲಿ ಪತ್ತೆಯಾಗಿದ್ದಾವೆ. ಪಚ್ಚೆಕಲ್ಲು ಕೂಡ ಪತ್ತೆಯಾಗಿದೆ. ಈ ರೀತಿ ಉತ್ಖನನ ಕಾರ್ಯ ಭರದಿಂದ ಸಾಗಿದೆ. ಇವಾಗ 9 ದಿನಗಳ ಕಳೀತಾ ಬಂತು. 9 ದಿನಗಳವರೆಗೂ ಕೂಡ 9 ರಿಂದ 10 ಅಡಿಯಷ್ಟು ಇವಾಗ ಪೂರ್ಣವಾಗಿ ಉತ್ಖನನ ಕಾರ್ಯ ಮುಗಿದಿದೆ. ನಂತರ ಇವಾಗ ಇನ್ನೂ ಹೆಚ್ಚಿನ ಉತ್ಖನನ ಕಾರ್ಯ ಮಾಡಿದಾಗ ಲಕ್ಕುಂಡಿಯ ನೈಜ ಚಿತ್ರಣ ಅಂದರೆ ಲಕ್ಕುಂಡಿಯಲ್ಲಿ ಯಾವ ಯಾವ ಪ್ರಾಚ್ಯ ವಸ್ತುಗಳು ಸಿಗಬಹುದು ಅನ್ನೋದು ಕೂಡ ಸಾಕಷ್ಟು ಕುತೂಹಲಕ್ಕೆ ಎಡೆ ಮಾಡಿಕೊಡ್ತಾ ಇದೆ. ಈ ಒಂದು ಉತ್ಖನನ ಕಾರ್ಯದಲ್ಲಿ ಸಾಕಷ್ಟು ಪ್ರಾಚ್ಯ ವಸ್ತುಗಳು ಈವರೆಗೆ ಲಭ್ಯವಾಗ್ತಾ ಇದ್ದಾವೆ. ಅವು ಎಲ್ಲ ವಸ್ತುಗಳನ್ನು ಕೂಡ ವಶಕ್ಕೆ ಪಡೆದು ಅದರ ಹಿನ್ನೆಲೆಯನ್ನು ಕೂಡ ಶೋಧನೆ ಮಾಡಲು ಪುರಾತತ್ವ ಇಲಾಖೆ ಮುಂದಾಗಿದೆ ಅಂತಲೇ ಹೇಳ್ಬೋದು. ಕ್ಯಾಮ್ರಾಮ್ಯಾನ್ ಮಂಜುನಾಥ್ ಜೊತೆ ಮಂಜು ಪತ್ತಾರ್, ರಿಪಬ್ಲಿಕ್ ಕನ್ನಡ, ಗದಗ್. ಐತಿಹಾಸಿಕ ಲಕ್ಕುಂಡಿ ಗ್ರಾಮದಲ್ಲಿ ಉತ್ಖನನ ಕಾರ್ಯ ನಡೀತಾ ಇದೆ. ಕೋಟೆ ವೀರಭದ್ರೇಶ್ವರ ಮುಂಭಾಗದಲ್ಲಿ ನಾವಿಲ್ಲಿ ದೃಶ್ಯದಲ್ಲಿ ಕೂಡ ನೋಡ್ತಾ ಇರ್ಬೋದು. ಕೋಟೆ ವೀರಭದ್ರೇಶ್ವರ ದೇವಸ್ಥಾನ ಮುಂಭಾಗ ಇದೆ. ಆ ಮುಂಭಾಗದಿಂದ ಹಿಡಿದು ಸಿದ್ದರಬಾವಿ ಏನಂತಿದೆ, ಆ ಸಿದ್ದರಬಾವಿಯಲ್ಲಿ 10x10ನಲ್ಲಿ ಇವಾಗ ಉತ್ಖನನ ಕಾರ್ಯ ಭರದಿಂದ ಸಾಗ್ತಾ ಇದೆ. ಸುಮಾರು 9 ರಿಂದ 10 ಅಡಿಯಷ್ಟು ಇವಾಗ ಮಣ್ಣನ್ನು ಅಗೆದಿದ್ದಾರೆ. ಈವರೆಗೂ ಕೂಡ ಸಾಕಷ್ಟು ಪ್ರಾಚ್ಯಾವಶೇಷ ವಸ್ತುಗಳು ಕೂಡ ಇಲ್ಲಿ ಸಿಕ್ಕಿದ್ದಾವೆ. 42ಕ್ಕೂ ಹೆಚ್ಚು ವಿವಿಧ ಬಗೆಯ ಪ್ರಾಚ್ಯಾವಶೇಷಗಳು ಇಲ್ಲಿ ಸಿಕ್ಕಿದ್ದು ಪುರಾತತ್ವ ಇಲಾಖೆ ಅಧಿಕಾರಿಗಳು ಕೂಡ ವಶಕ್ಕೆ ಪಡೆದುಕೊಂಡಿದ್ದಾರೆ. ನಾವಿಲ್ಲಿ ನೋಡ್ತಾ ಇರ್ಬೋದು, ರಿಪಬ್ಲಿಕ್ ಕನ್ನಡ ಗ್ರೌಂಡ್ ರಿಪೋರ್ಟ್ ಮಾಡ್ತಾ ಇತ್ತು. ಈ ದೃಶ್ಯಗಳನ್ನು ಕೂಡ ಸೆರೆ ಹಿಡಿತಾ ಇದ್ದೇವೆ. ಈ ಒಂದು ಮನಮೋಹಕ ದೃಶ್ಯಗಳು ಕೂಡ ಅಂತ ಹೇಳ್ಬೋದು. ಯಾಕಂತಂದ್ರೆ ಈ ಟಾಪ್ ಆ್ಯಂಗಲ್ನಲ್ಲಿ ನಾವು ಇದನ್ನು ತೋರಿಸುವ ಪ್ರಯತ್ನ ಮಾಡ್ತಾ ಇದ್ದೇವೆ. ಕೋಟೆ ವೀರಭದ್ರೇಶ್ವರ ದೇವಸ್ಥಾನ ಏನಿದೆ, ಇದೊಂದು ಪುರಾತನ ದೇವಸ್ಥಾನ. ಆ ದೇವಸ್ಥಾನ ಮುಂಭಾಗದಲ್ಲಿ 10x10 ಅಡಿಯಲ್ಲಿ ಈ ರೀತಿ ಉತ್ಖನನ ಕಾರ್ಯ ನಡೀತಾ ಇದೆ. ಅದರ ಮುಂಭಾಗದಲ್ಲಿ ಇಲ್ಲಿ ನಾವು ನೋಡ್ತಾ ಇರ್ಬೋದು, ಇದು ಸಿದ್ದರಬಾವಿ ಮತ್ತು ಕೋಟೆ ವೀರಭದ್ರೇಶ್ವರ ದೇವಸ್ಥಾನ ಮುಂಭಾಗದಲ್ಲಿ ಈ ಒಂದು ಉತ್ಖನನ ಕಾರ್ಯ ನಡೀತಾ ಇದೆ. ಸುಮಾರು ಪ್ರತಿನಿತ್ಯನೂ ಕೂಡ 35ಕ್ಕೂ ಹೆಚ್ಚು ಕೂಲಿ ಕಾರ್ಮಿಕರು ಮತ್ತು ಪುರಾತತ್ವ ಇಲಾಖೆ ಅಧಿಕಾರಿಗಳು ಇಲ್ಲಿ ಉತ್ಖನನ ಕಾರ್ಯದಲ್ಲಿ ಭಾಗಿಯಾಗಿರ್ತಾರೆ ಮತ್ತು ಅಲ್ಲಿ ಸಿಕ್ಕಂಥ ಎಲ್ಲ ವಸ್ತುಗಳನ್ನು ಕೂಡ ವಶಕ್ಕೆ ಪಡೆದು ಅವನು ಪುರಾತತ್ವ ಇಲಾಖೆ ಅಧಿಕಾರಿಗಳ ಗಮನಕ್ಕೆ ತರುತ್ತಾರೆ. ಆದರೆ ಈವರೆಗೂ ಕೂಡ ಸಾಕಷ್ಟು ಪ್ರಾಚೀನ ವಸ್ತುಗಳು ಕೂಡ ಅವಶೇಷಗಳು ಕೂಡ ಇಲ್ಲಿ ಸಿಕ್ಕಿದ್ದಾವೆ. ಮೊದಲನೆಯದಾಗಿ ಪ್ರಮುಖವಾಗಿ ಪಾಣಿಪೀಠ ಪತ್ತೆಯಾಗಿತ್ತು. ಅದು ಶಿವನ ಪಾಣಿಪೀಠ ಅಂತ ಹೇಳಲಾಗ್ತಾ
ಇತ್ತು. ಆದರೆ ಮುಂದಿನ ದಿನಗಳಲ್ಲಿ ಅದನ್ನು ಏನು ಉಲ್ಲೇಖ ಮಾಡಿದಾಗ ಅದರ ವಿಶೇಷ ತನಿಖೆ ಮಾಡಿದಾಗ ಅದು ಇಲ್ಲ, ಅದು ವೈಷ್ಣವ ಅಂದರೆ ವಿಷ್ಣುವಿನಿಗೆ ಸೇರಿದಂಥ ಅದೇ ರೀತಿಯಾಗಿ ಒಂದು ನಾಗಮೂರ್ತಿ ಕೂಡ ಇಲ್ಲಿ ಪತ್ತೆಯಾಗಿತ್ತು. ಅದರ ಬಗ್ಗೆಯೂ ಕೂಡ ಸಾಕಷ್ಟು ಕುತೂಹಲ ಎಡೆ ಮಾಡಿಕೊಡ್ತಾ ಇದೆ. ಇವಾಗ ಸಾಕಷ್ಟು ಬಿಲ್ಲೆಗಳು ಪತ್ತೆಯಾಗಿದ್ದಾವೆ, ಏನೋ ಪಂಚ ಹವಳಗಳು ಕೂಡ ಇಲ್ಲಿ ಪತ್ತೆಯಾಗಿದ್ದಾವೆ, ಪಚ್ಚೆ ಕಲ್ಲು ಕೂಡ ಪತ್ತೆಯಾಗಿದೆ. ಈ ರೀತಿ ಉತ್ಖನನ ಕಾರ್ಯ ಭರದಿಂದ ಸಾಗಿದೆ. ಇವಾಗ 9 ದಿನಗಳ ಕಳೀತಾ ಬಂತು. 9 ದಿನಗಳವರೆಗೂ ಕೂಡ 9ರಿಂದ 10 ಅಡಿಯಷ್ಟು ಇವಾಗ ಪೂರ್ಣವಾಗಿ ಉತ್ಖನನ ಕಾರ್ಯ ಮುಗಿದಿದೆ. ನಂತರ ಇವಾಗ ಏನು ಇನ್ನೂ ಹೆಚ್ಚಿನ ಉತ್ಖನನ ಕಾರ್ಯ ಮಾಡಿದಾಗ ಲಕ್ಕುಂಡಿಯ ನೈಜ ಚಿತ್ರಣ ಅಂದರೆ ಲಕ್ಕುಂಡಿಯಲ್ಲಿ ಯಾವ ಯಾವ ಪ್ರಾಚ್ಯ ವಸ್ತುಗಳು ಸಿಗಬಹುದು ಅನ್ನೋದು ಕೂಡ ಸಾಕಷ್ಟು ಕುತೂಹಲಕ್ಕೆ ಎಡೆ ಮಾಡಿಕೊಡ್ತಾ ಇದೆ. ಈ ಒಂದು ಉತ್ಖನನ ಕಾರ್ಯದಲ್ಲಿ ಸಾಕಷ್ಟು ಪ್ರಾಚ್ಯ ವಸ್ತುಗಳು ಈವರೆಗೆ ಲಭ್ಯವಾಗ್ತಾ ಇದ್ದಾವೆ. ಅವು ಎಲ್ಲ ವಸ್ತುಗಳನ್ನು ಕೂಡ ವಶಕ್ಕೆ ಪಡೆದು ಅದರ ಹಿನ್ನೆಲೆಯನ್ನು ಕೂಡ ಶೋಧನೆ ಮಾಡಲು ಪುರಾತತ್ವ ಇಲಾಖೆ ಮುಂದಾಗಿದೆ ಅಂತಲೇ ಹೇಳ್ಬೋದು. ಕ್ಯಾಮ್ರಾಮ್ಯಾನ್ ಮಂಜುನಾಥ್ ಜೊತೆ ಮಂಜು ಪತ್ತಾರ್, ರಿಪಬ್ಲಿಕ್ ಕನ್ನಡ, ಗದಗ್.